ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದೀಗ ಪಡಿತರ ಚೀಟಿದಾರರಿಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಅದೇನಪ್ಪ ಅಂದರೆ, ಪಡಿತರ ಚೀಟಿಯಲ್ಲಿನ ಮಾಹಿತಿ ತಿದ್ದುಪಡಿಗಾಗಿ ಇದೀಗ ರಾಜ್ಯ ಸರ್ಕಾರ 2024 ಫೆಬ್ರವರಿ ತಿಂಗಳಲ್ಲಿ ಇದೀಗ ಮತ್ತೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದರೆ ರೇಷನ್ ಕಾರ್ಡ್ ಹೊಂದಿರುವಂಥವರು ರೇಷನ್ ಕಾರ್ಡ್ನಲ್ಲಿ ಏನಾದರೂ ಮಾಹಿತಿ ತಿದ್ದುಪಡಿ ಮಾಡಬೇಕಂದ್ರೆ, ಉದಾಹರಣೆಗೆ ಹೆಸರು ತಿದ್ದುಪಡಿ ಇರಬಹುದು, ಮೆಂಬರನ್ನು ಆ್ಯಡ್ ಮಾಡೋದಾಗಲಿ, ಅಥವಾ ಮನೆಯಲ್ಲಿರೋ ಸದಸ್ಯರು ಯಾರಾದರೂ ಒಬ್ಬರು ಮದುವೆ ಆಗಿ ಬೇರೆ ಮನೆಗೆ ಹೋಗಿದ್ದಾರೆ ಅಂದರೆ ಅವ್ರನ್ನ ಏನಾದರೂ ರಿಮೂವ್ ಮಾಡಬೇಕು ಅಥವಾ ಅಲ್ಲಿ ಆ್ಯಡ್ ಮಾಡಬೇಕು. ಸೊ ಈ ಥರ ಏನೋ ತಿದ್ದುಪಡಿ ಮಾಡ್ಕೋಬೇಕು ಅಥವಾ ವಿಳಾಸ ಬದಲಾವಣೆ ಮಾಡಬೇಕು ಅಥವಾ ಈ ಥರ ಏನೋ ತಿದ್ದುಪಡಿಗಳಿದ್ರೆ ಇದೀಗ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಇದಕ್ಕೆ ಕೆಲವು ಟೈಮಿಂಗ್ಸನ್ನು ಸೆಟ್ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿರೋರು ಈ ಟೈಮಲ್ಲಿ ಹೋಗ್ಬಿಟ್ಟು ನೀವು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತಿಳಿಸಲಾಗಿದೆ. ಸೊ ಅದು ಯಾವ್ಯಾವ ಟೈಮಿಂಗ್ಸ್ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. 3 ಸರ್ವರ್ಸ್ ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ, 1, 2, 3 ಸರ್ವರ್ಸ್ ಇದೆ. ಸೊ ಈ 3 ಸರ್ವರ್ಸಲ್ಲಿರುವಂತಹ ಜಿಲ್ಲೆಗಳಲ್ಲಿರೋರು ಇವತ್ತು ಅಂದರೆ 5ನೇ ತಾರೀಕು ಫೆಬ್ರವರಿ 2024ರಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೂ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು. ಮತ್ತು 3ನೇ ಸರ್ವರ್ನಲ್ಲಿರುವಂತಹ ಡಿಸ್ಟಿಕ್ಸ್ ಅದರಲ್ಲಿರೋರು ಫೆಬ್ರವರಿ 6ನೇ ತಾರೀಕು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೆ ಮಾಡಿಕೊಳ್ಳೋಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. 2ನೇ ಸರ್ವರ್ನಲ್ಲಿರುವಂತಹ ಜಿಲ್ಲೆಗಳಿಗೆ 7ನೇ ತಾರೀಕು ಫೆಬ್ರವರಿ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೆ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು. ಮೊದಲನೇ ಸರ್ವರ್ ಡಿಸ್ಟಿಕ್ಗಳಿಗೆ 8ನೇ ತಾರೀಕು ಫೆಬ್ರವರಿ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೆ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು. ತಿದ್ದುಪಡಿ ಏನೋ ಓಕೆ, ಇವಾಗ ಹೊಸದಾಗಿ ಏನಾದರೂ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಏನಾದರೂ ಇದ್ರೇನ ಅದ್ರ ಬಗ್ಗೆ ಸರಿಯಾಗಿ ಕನ್ಫರ್ಮೇಷನ್ ಇಲ್ಲ. ಬಟ್ ನೀವೇನು ಮಾಡ್ತೀವಿ ಅಂದರೆ, ನಾನು ಒಂದು ಟೈಮ್ ಹೇಳಿದ್ದೀನಲ್ಲ, ಸೊ ನೀವು ಆ ಜಿಲ್ಲೆಯಲ್ಲಿರುವಂಥವ್ರು ಆ ಟೈಮ್ಗೆ ಒಂದ್ಸಲ ಹೋಗಿ ನಿಮ್ಮ ಹತ್ತಿರದಲ್ಲಿರುವಂಥ ಗ್ರಾಮವನ್ನಿಗೆ ಅಥವಾ ಬೆಂಗಳೂರು ಅಥವಾ ಕರ್ನಾಟಕ ಇರುತ್ತಲ್ಲ, ಆ ಕಚೇರಿಗೆ ಹೋಗಿಬಿಟ್ಟು ನೀವು ಕೇಳಿ ನೋಡಿರಿ, ಅಥವಾ ಹೊಸದಾಗಿ ಏನಾದರೂ ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇದೆಯಾ ಅಂತ. ಒಂದೆಲ್ಲ ಆಗ್ತಿದೆ ಅಂದರೆ ನೀವು ಹೊಸದಾಗಿ ಕೂಡ ಅರ್ಜಿ ಸಲ್ಲಿಸಬಹುದು. ಇನ್ನು ತಿದ್ದುಪಡಿಗೇನೋ ಓಕೆ, ಅದು ಮಾಡ್ಕೋಬೋದು. ಬಟ್ ಹೊಸದಾಗಿ ಸಲ್ಲಿಸೋ ಬಗ್ಗೆ ಕನ್ಫರ್ಮೇಷನ್ ಇಲ್ಲವಲ್ಲ, ಒಂದ್ಸಲ ನೋಡಿರಿ, ಅಪ್ಲೈ ಆಗ್ತಿದೆ ಅಂದರೆ ನೀವು ಅಪ್ಲಿಕೇಶನನ್ನು ಹಾಕಬಹುದು. ಇದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇದೇ ರೀತಿ ಸರ್ಕಾರದಿಂದ ಬರುವಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.